ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಬಾದಾಮ್ ಪುರವನ್ನು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು 3 ಕಪ್ ಮೈದಾ ಹಿಟ್ಟಿದೆ. ಇದ್ರ ಬದಲಾಗಿ ನಾವು ಗೋಧಿ ಹಿಟ್ಟನ್ನು ಹಾಕೋಬೋದು. ಇದಕ್ಕೆ ಇವಾಗ 2 ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೂ ನಡೆಯುತ್ತೆ. ಫುಡ್ ಕಲರ್ ಇದ್ದರೆ ಫುಡ್ ಕಲರ್ ಹಾಕೋಬೋದು. ಇವಾಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಾಕಿರೋ ಉಪ್ಪು ಎಲ್ಲ ಕಡೆ ಸೇರ್ತಾ ಅಂತ ಮಿಕ್ಸ್ ಮಾಡಬೇಕು. ಕಾಯಿಸಿರೋಂಥ ತುಪ್ಪ ಹಾಕೋಬೇಕು. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ಹಾಕೋಬೋದು, ಪರವಾಗಿಲ್ಲ. ಆದರೆ ತುಪ್ಪ ಹಾಕಿದರೆ ಕಲಸುವಾಗ ಹುಷಾರಾಗಿ ಕಲಿಸ್ಬೇಕು, ಯಾಕಂದರೆ ತುಪ್ಪ ಜಾಸ್ತಿ ಸುಡುತ್ತಿರುತ್ತೆ. ಇದೇ ರೀತಿ ಬಿಸಿ ಇರೋದನ್ನೇ ಹಾಕಬೇಕು. ಎಷ್ಟು ಬಿಸಿ ಇರೋದನ್ನು ಹಾಕ್ತಿರಲ್ಲ ಅಷ್ಟು ಲೇಯರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬಿಸಿ ಇರೋದನ್ನೇ ಕಾಯಿಸಿ ಕೂಡ ಹಾಕಬೇಕು. ಕಲಸುವಾಗ ಹುಷಾರಿಂದ ಕಲಸಿ. ತುಪ್ಪ ಜಾಸ್ತಿ ಬಿಸಿ ಇರುತ್ತಲ್ಲ, ತನಗೆ ಹಾಕ್ತಾ ಬಂದಾಗೆ ನೀವು ಸರಿಯಾಗಿ ಕಲಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸುಡುವಾಗ ಮಾತ್ರ ಹುಷಾರಾಗಿ ನಿಧಾನವಾಗಿ ಕಲಿಸ್ಬೇಕು. ಅದೇ ರೀತಿ ಇದಕ್ಕೆ ತುಪ್ಪ ಹಾಕಿದರೆ ಎಷ್ಟು ತುಪ್ಪ ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೀವು ತುಪ್ಪ ಹಾಕಿ ಕಲಿಸಿದ್ಮೇಲೆ ಈ ಥರ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು. ಉಂಡೆ ಆದರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕ್ತಾರೆ. ಎಣ್ಣೆನೂ ಹಾಕೋಬೋದು, ಆದರೆ ತುಪ್ಪ ಹಾಕಿದಷ್ಟು ಚೆನ್ನಾಗಾಗಲ್ಲ. ನೋಡಿ ಯಾವ ರೀತಿ ಉಂಡೆ ಆಗ್ತಾಯಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಏನು ಇರಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ರಲ್ಲ ಯಾವ ರೀತಿ ಉಂಡೆ ಆಗುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕೂಡ್ತಾ ಇದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕೊಂಡ್ಮೇಲೆ ಹಾಳಕ್ಕಾದ್ರೆ ಏನು ಮಾಡೋಕ್ಕೆ ಬರೋಲ್ಲ. ಗಟ್ಟಿ ಇದ್ದರೆ ಸ್ವಲ್ಪ ಮತ್ತೆ ನೀರು ಹಾಕೋಬೋದು. ಚಪಾತಿ ಹಿಟ್ಟು ಪುರಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಯಾವುದೇ ರೀತಿ ಗಂಟು ಬರಬಾರ್ದು, ಆ ಥರ ಕಲಿಸ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ. ಇದೇ ರೀತಿ ಇಷ್ಟ ಆಗಬೇಕು. ಜಾಸ್ತಿ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ತೆಳುವೂ ಮಾಡೋಕ್ಕೆ ಹೋಗಬೇಡಿ. ಸರಿನಾ? ನೋಡಿ ಫ್ರೆಂಡ್ಸ್, ನಾನು ಇದೇ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ. ಇವಾಗ ಇದಕ್ಕೆ ನಾನು ಈ ಕಪ್ಪಲ್ಲಿ ನಾನು ತೊಗೊಂಡಿದ್ದು ಮೈದಾ ಹಿಟ್ಟು 3 ಕಪ್ಪು. ಆಮೇಲೆ ನಾನು 2.5 ಕಪ್ ಸಕ್ಕರೆಯನ್ನು ಹಾಕಿ ಆನವನ್ನು ಮಾಡ್ಕೋತಾ ಇದ್ದೀನಿ. ಎರಡೂವರೆ ಕಪ್ಪಿಗೆ ಅದಕ್ಕೆ 2 ಕಪ್ ನೀರು ಹಾಕಬೇಕು. ಒಂದೆಳೆ ಪಾಕ ಮಾತ್ರ ತಗೋಬೇಕು, ಜಾಸ್ತಿ ಗಟ್ಟಿ ಆಗಬಾರ್ದು. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಪಾಕ ಯಾವ ರೀತಿ ಕುದೀತಾ ಇದೆ ಅಂತ. ಇದೇ ರೀತಿ ಅದು ಕುದಿಬೇಕು. ಒಂದೆಳೆ ಪಾಕ ಮಾತ್ರ ಬರಬೇಕು. ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಗಟ್ಟಿನೂ ಮಾಡೋಕ್ಕೆ ಹೋಗಬೇಡಿ. ಒಂದೆಳೆ ಪಾಕ ಬಂದರೆ ಪೂರಿ ಕರೆಕ್ಟಾಗಿ ಬರುತ್ತೆ.
ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಇದೆಲ್ಲ ಪಾಕ ನಾಲ್ಕೆ ಪುರಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದೆರಡು ಪಾಕ ಮಾತ್ರ ಬರಬೇಕು. ನೋಡ್ತಾ ಇದೆಯಲ್ಲ ಒಂದೆರಡು ಪಾಕ ಅಂದರೆ ಯಾವ ರೀತಿ ಅಂತ. ಇದಕ್ಕೆ ಇವಾಗ ಫ್ಲೇವರಿಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೋಡಿದ್ರಲ್ಲ ಒಂದೆರಡು ಪಾಕ ಅಂದರೆ ಯಾವ ರೀತಿ ಅಂತ. ಇಷ್ಟೇ ಬರಬೇಕು, ಅದು ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಗಟ್ಟಿ ಮಾಡಿದ್ರೆ ಸರಿ ಆಗಲ್ಲ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಪಾಕ ಯಾವ ರೀತಿ ಬಂದಿದೆ ಅಂತ. ಇವಾಗ ಇದನ್ನು ಆಫ್ ಮಾಡೋಣ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ 15 ನಿಮಿಷಗಳ ಕಾಲ ನೆನೆದಿರೋ ಹಿಟ್ಟು ಹೇಗಿರುತ್ತೆ ಅಂತ. ಇವಾಗ ಇದನ್ನು 2 ಭಾಗಗಳನ್ನಾಗಿ ಬೇರೆ ಮಾಡ್ಕೊಳ್ಳಿ. ಇವಾಗ ಇದನ್ನು ಚಪಾತಿ ಉಳ್ಳೆಗಿಂತ ಸ್ವಲ್ಪ ದೊಡ್ಡದು, ಪುರಿ ಉಳ್ಳೆಗಿಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಷ್ಟಿಷ್ಟೇ ಉಂಡೆಗಳನ್ನಾಗಿ ಬೇರೆ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಇದೇ ರೀತಿ ಲೇಯರ್ ಆಗಿ ಬರಬೇಕಿತ್ತು, ಅಂದರೆ ಪೂರಿ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಾಡಿರೋ ಉಂಡೆಗಳನ್ನೆಲ್ಲ ಈ ಕಡೆ ಒಂದು ಸೈಡ್ ಹೆಚ್ಚಿಟ್ಟು ಇದಕ್ಕೆ ನಾಳೆ ಲಟ್ಸ್ಕೋಬೇಕಾದ್ರೆ ಮೈದಾ ಹಿಟ್ಟನ್ನೇ ಹಚ್ಕೊಳ್ಳಿ. ಜಾಸ್ತಿ ತೆಳುನು ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ದಪ್ಪನೂ ಮಾಡೋಕ್ಕೆ ಹೋಗಬೇಡಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ಆಗಿದೆ ಅಂತ. ಇವಾಗ ಇದನ್ನ 2 ಸತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ಹೀಗೆ, ಮತ್ತೊಂದು ಸತಿ ಹೀಗೆ ಮಾಡ್ಕೋಬೇಕು. 2 ಅಂಚುಗಳನ್ನು ಹಿಂಗೆ ಪ್ರೆಸ್ ಮಾಡಬೇಕು. ಯಾವುದೇ ರೀತಿ ಲಟ್ಟಿಸ್ಕೋಬೇಕಾದ್ರೆ ಈ ಕಡೆ ಲಟ್ಟಿಸ್ಕೋಬೇಕು ಹೋಗಬೇಡಿ, ಇಷ್ಟೇ ದಪ್ಪಾಗಿರಬೇಕು. ಈ ಲೇಯರ್ನ ಮಾತ್ರ ಲಟ್ಟಕ್ಕೆ ಹೋಗಬೇಡಿ, ಮೇಲ್ಗಡೆ ಮಾತ್ರ ಲಟ್ಟಬೇಕು. ಜಾಸ್ತಿ ಅಲ್ಲ, ಸ್ವಲ್ಪನೇ ಅಷ್ಟೇ. ನೋಡಿ ಫ್ರೆಂಡ್ಸ್ ಈ ರೀತಿ ಬರಬೇಕು. ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತೊಂದು ತೋರಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಹಿಟ್ಟನ್ನು ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಮುಂಚೆ ನಾನು ಆವಾಗಲೇ ಎಣ್ಣೆ ಕಾಯಿಸೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಇದಕ್ಕೆ ಹಾಕೋಣ. ಒಂದು ಸೈಡ್ ಕಂದು ಬಣ್ಣ ಬರೋವರೆಗೂ ತಿರುಗಿಸ್ಬಿಡಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ಉಬ್ಬಿದೆ ಅಂತ. ಗೋಲ್ಡನ್ ಕಲರ್ ಬರೋವರೆಗೂ ಕರೀರಿ. ನೋಡಿ ಹೇಗೆ ಲೇಯರ್ ಬಂದಿದೆ ಅಂತ. ಇದೇ ರೀತಿ ಬರಬೇಕು. ಇಷ್ಟಾದರೆ ಸಾಕು ಫ್ರೆಂಡ್ಸ್, ತೆಗೆದುಬಿಡೋಣ. ಇವಾಗ ಇಲ್ಲಿ ತಯಾರಿಸಿದ ಪಾಕ ಇದೆ, ಈ ಪಾಕಕ್ಕೆ ಇವಾಗ ಹಾಕಬೇಕು. ಜಾಸ್ತಿ ಹೊತ್ತನ್ನು ಬಿಡೋಕೆ ಹೋಗಬೇಡಿ, ಬೇಗನೆ ತೆಗೆದುಬಿಡಿ.
ನೋಡಿದ್ರಲ್ವ ಫ್ರೆಂಡ್ಸ್ ಬಾದಾಮ್ ಪುರಿ ಯಾವ ರೀತಿ ಬಂದಿದೆ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.